ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಡಿಲಿಷಿಯಸ್ ಆಗಿರುವಂತಹ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂತಹ ಡೆಸರ್ಟ್ ರೆಸಿಪಿ ಇದು. ನಿಮಿಷಗಳಲ್ಲಿ ಈ ಸ್ವೀಟನ್ನು ತಯಾರು ಮಾಡ್ಬೋದು. ಅದಕ್ಕೋಸ್ಕರ ಫಸ್ಟ್ಗೆ ನಮಗೆ ಬೇಕು ಜೆಲ್ಲಿಯನ್ನು ಸೆಟ್ ಮಾಡಿ ತೊಗೊಳ್ಬೇಕು. ಫಸ್ಟಿಗೆ ನಾನಿಲ್ಲಿ ಜೆಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದರೊಳಗೆ 2 ಪ್ಯಾಕೆಟ್ಸ್ ಇರುತ್ತೆ. 2 ಪ್ಯಾಕೆಟ್ಸನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡಬೇಕು. ಜೆಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಈ ಪ್ಯಾಕೆಟ್ನ ಬ್ಯಾಕ್ ಸೈಡಲ್ಲಿ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ನೀರು ಹಾಕಬೇಕು ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು. ಇನ್ನು ಈ ಜೆಲ್ಲಿ ಪೌಡ್ರನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡೋಣ. ನೋಡಿ, ಇದೇ ಥರ 2 ಪ್ಯಾಕೆಟ್ ಇರುತ್ತೆ ಇದರೊಳಗೆ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಬಾಯ್ಲಿಂಗ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಕುದಿಯುವ ನೀರನ್ನೇ ಹಾಕಬೇಕು, ಇಲ್ಲಾಂದರೆ ಜೆಲ್ಲಿ ಸೆಟ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ತುಂಬಾ ಬಿಸಿ ಇರುವಂತಹ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು. ಜೆಲ್ಲಿ ಸೆಟ್ ಮಾಡಲು ಇನ್ನೊಂದು ವಿಧಾನ ಅಂದರೆ ಕುದಿಯುತ್ತಿರೋ ನೀರಿಗೆ ಈ ಪೌಡ್ರನ್ನ ಹಾಕಿ 1 ಮಿನಿಟ್ ಇದನ್ನು ಬಾಯ್ಲ್ ಮಾಡಬೇಕು. ಇದರಲ್ಲಿರುವ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದನ್ನು ಸೆಟ್ ಮಾಡಲಿಕ್ಕೆ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೆಟ್ ಮಾಡಲಿಕ್ಕೆ ಇಡೋಣ. ಒನ್ ಅವರಲ್ಲಿ ಇದು ಸೆಟ್ಟಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನಾನು ಪೈನಾಪಲ್ ತೊಗೊಂಡಿದ್ದೀನಿ. ಪೈನಾಪಲನ್ನು ಚಂಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ನಷ್ಟು ಪೈನಾಪಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ನೀರು ಹಾಕಿ ನಾನಿಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಪೈನಾಪಲನ್ನು ಕುದಿಸಿ ಯೂಸ್ ಮಾಡಬೇಕು. ಈ ಡೆಸರ್ಟ್ಗೆಲ್ಲ ನಾವು ಪೈನಾಪಲ್ ಯೂಸ್ ಮಾಡುವಾಗ ಅದನ್ನು ಚೆನ್ನಾಗಿ ಸಕ್ಕರೆ ಹಾಕಿ ಯೂಸ್ ಮಾಡಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಜೆಲ್ಲಿ ಕೂಡ ಚೆನ್ನಾಗಿ ಸೆಟ್ಟಾಗಿ ಬಂದಿದೆ. ಇನ್ನು ಇದನ್ನು ಚಂಕ್ಸಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಹೊರಗಡೆ ಇಟ್ಟರೆ 1 ಅವರಲ್ಲಿ ಇದು ಸೆಟ್ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಬೇಗನೆ ಸೆಟ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ಈ ಜೆಲ್ಲಿಯನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡೋಣ. ಜೆಲ್ಲಿ ಹಾಕಿದ ನಂತರ ಇದಕ್ಕೆ ಪೈನಾಪಲ್ ಆ್ಯಡ್ ಮಾಡಬೇಕು. ಮೊದಲೇ ನಾವು ಬೇಯಿಸಿ ಇಟ್ಕೊಂಡಂತಹ ಪೈನಾಪಲನ್ನು ಇಲ್ಲಿ ನಾನು 1 ಕಪ್ನಷ್ಟು ಪೈನಾಪಲ್ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇದೆ ಇದನ್ನು ಮಾಡಲಿಕ್ಕೆ. ನೆಕ್ಸ್ಟ್ ಇದಕ್ಕೆ 100 mlನಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರೀಮಿ ಮತ್ತು ಟೇಸ್ಟಿ ಆಗುತ್ತೆ. ನೋಡಿ, ಇಲ್ಲಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಿಲ್ಕ್ ಮೇಡ್ ಆ್ಯಡ್ ಮಾಡಿ ಕೊಡಬೇಕು. ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಿ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸರ್ವ್ ಮಾಡಿದರೆ ಆಯಿತು. ತುಂಬಾ ಕ್ರೀಮಿ ಮತ್ತು ಟೇಸ್ಟಿ ಆಗುತ್ತೆ. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುವ ಅಗತ್ಯ ಇಲ್ಲ. ನೋಡಿ, ತುಂಬಾ ಈಸಿ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಬೇಗನೆ ಮಾಡಿ ತೆಗೆಯುವಂಥ ಒಂದು ಡೆಸರ್ಟ್ ಇದು. ನೀವು ಟ್ರೈ ಮಾಡಿ. ಅದೇ ಥರ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನನ್ನು ಒತ್ತಿ. ಆವಾಗ ನಾನು ಹಾಕುವ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.